ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಇದರ ಬಗ್ಗೆ ನಾವು ಸಾಕಷ್ಟು ಚರ್ಚೆಯನ್ನು ನಡೆಸಿದ್ವಿ. ಈಗ ಶಿವಮೊಗ್ಗದಲ್ಲಿರುವಂತಹ ಮಂಜುಳಾ ಅವರ ಜೊತೆ ಮಾತಾಡೋಣ. ಮಂಜುಳಾ ಅವರೇ, ಕೊನೆಯದಾಗಿ ಈ ಒಂದು ಪಿಡುಗು, ನೀವು ಆಗ್ಲೇ ಹೇಳಿದ್ರಿ ಸಾಮಾಜಿಕ ಆತಂಕ, ಸಾಮಾಜಿಕ ಪಿಡುಗು ಅಂತ, ಇದನ್ನ ಯಾವ ರೀತಿ ನಿಲ್ಲಿಸಬಹುದು ಅಂತ ಅನ್ಸುತ್ತೆ ನಿಮ್ಗೆ? ಮೊದಲನೇದು, ಈ ಕೆಲಸ ಈಗಾಗಲೇ ಏನು ಶುರು ಮಾಡಿದ್ದಾರೆ, ಅವರ ಮೇಲೆ ಕ್ರಿಮಿನಲ್ ಕೇಸ್ಗಳನ್ನು ಬುಕ್ ಆಗಬೇಕು, ಕಠಿಣವಾದ ಶಿಕ್ಷೆಗೆ ಕಾನೂನಿನ ವ್ಯಾಪ್ತಿನಲ್ಲಿ ತರಬೇಕು. ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇಬ್ರು ತತ್ಕ್ಷಣಕ್ಕೆ ಮಾಡಬೇಕು. ನಾನು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಇದಕ್ಕೆ ಸಾಧ್ಯ ಆದರೆ ಯಾವ ರೀತಿಯಲ್ಲಿ ನಡೀತಾ ಇದೆ, ಇದರ ಅಂಕಿಅಂಶಗಳೇನು ಅಂತೇಳಿ ಸಂಗ್ರಹ ಮಾಡೋದಕ್ಕೆ ತತ್ಕ್ಷಣಕ್ಕೆ ನಾನು ಇದ್ರ ಬಗ್ಗೆ ಕ್ರಮ ತೆಗೆದುಕೋತೀನಿ. ಮತ್ತು ನಾನು ನಮ್ಮ ರಾಷ್ಟ್ರೀಯ ಮಹಿಳಾ ಆಯೋಗದ ಜೊತೆ ಕೂಡ ಇದು ಮಾತಾಡಬೇಕು ಅನ್ನುವಂಥ ಒಂದು ತೀರ್ಮಾನ ನಾನು ಮಾಡ್ಕೊಂಡಿದ್ದೀನಿ. ಎರಡನೇದು, ನಾವ್ಯಾರು ಜನರಿದ್ದೀವಿ, ಜನರು ಸುಮ್ಮನೆ ಕೂತ್ಕೊಂಡು ಮಾತಾಡ್ಕೊಂಡು ಕಾಲ ಕಳ್ಕೊಂಡು ಯಾರನ್ನೋ ಟೀಕೆ ಮಾಡ್ಕೊಂಡ್ಬಿಟ್ರೆ ಯಾವ ಪರಿಹಾರನೂ ಆಗಲ್ಲ. ತುಂಬಾ ಜನ ನಾನು ಲೇಖನ ಬರೆದ್ಬಿಟ್ರೆ ಪರಿಹಾರ ಕೊಟ್ಬಿಟ್ಟೆ, ಇಲ್ಲಿ ಬಂದು ನಿಮ್ಮ ಟಿವಿ ಚಾನಲ್ ಅಲ್ಲಿ ಯಾರನ್ನೋ ಟೀಕೆ ಮಾಡ್ಬಿಟ್ಟು ನಾನು ಮಾತಾಡ್ಬಿಟ್ಟೆ, ನಾನೇನೋ ಉದ್ಧಾರ ಮಾಡ್ಬಿಟ್ಟೆ ಅಂತ ಭ್ರಮೆ ನಮ್ಗೆ ಬೇಡ. ವಿ ಗೋ ಟು ದ ಫೀಲ್ಡ್, ಜನರ ಹತ್ರ ಹೋಗಿ ನಾವು ನಿಲ್ಲಬೇಕು, ಅವರಿಗೆ ಈ ತಿಳುವಳಿಕೆಯನ್ನ ಕೊಡಬೇಕಾಗಿದೆ ಮತ್ತು ಇಲ್ಲಿರುವಂಥ ಮೌಢ್ಯವನ್ನ ಹೋಗಿಸ್ಬೇಕಾಗಿದೆ. ಮತ್ತು ಪುರುಷನೇ ಮುಖ್ಯ ಕಾರಣ, ಹೆಣ್ಣು ಶಿಶುವಿನ ಜನನಕ್ಕೆ ಪುರುಷನ ಕ್ರೋಮೋಸೋಮ್ಗಳ ಕಾರಣ ಅನ್ನುವಂಥದ್ದನ್ನ ತಲೆಗೆ ತುಂಬುವಂತ ಕೆಲಸ ನಾವು ಬಹಳ ದೊಡ್ಡ ಮಟ್ಟದಲ್ಲಿ ಮಾಡಬೇಕಾಗಿದೆ. ಭಾವನೆ. ಓಕೆ, ಧನ್ಯವಾದ ಮಂಜುಳಾ ಅವರೇ ನಮ್ಮ ಜೊತೆ ಮಾತಾಡೋದಕ್ಕೆ. ಸೊ ವರಲಕ್ಷ್ಮಿ ಅವರೇ, ಕೊನೆಯದಾಗಿ ನೀವೇನು ಹೇಳ್ತೀರಾ? ಈಗ ಇದು ಒಂದು ಸಾಮಾಜಿಕ ಪಿಡುಗು. ಈ ಸಾಮಾಜಿಕ ಪಿಡುಗನ್ನು ಹೋಗಲಾಡಿಸಲಿಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು, ಎರಡೂ ಸರ್ಕಾರಗಳು ಭಾಳ ತೀವ್ರವಾದಂಥ ಪ್ರಯತ್ನವನ್ನು ಮಾಡಬೇಕು. ಮತ್ತು ಯಾವ ಬಡತನ, ಯಾವ ಮೌಢ್ಯತೆಯ ಒಂದು ಭಾಗವಾಗಿ ಈ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಇದರಿಂದ ಹೊರಗಡೆ ತರಲಿಕ್ಕೆ ಪ್ರಯತ್ನ ಮಾಡಬೇಕು. ಇದಕ್ಕಾಗಿ ಒಂದು ದೊಡ್ಡ ಸಾಮಾಜಿಕ ಆಂದೋಲನಗಳು ಕೂಡ ಆಗಬೇಕಾದಂಥ ಅಗತ್ಯಗಳಿದೆ. ಆ ಸಾಮಾಜಿಕ ಆಂದೋಲನದಲ್ಲಿ ನಮ್ಮ ಸಂಘಟನೆ ಮತ್ತು ನಾನು ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತೀವಿ ಅಂತ ಈ ಮೂಲಕ ಹೇಳಲಿಕ್ಕೆ ಇಷ್ಟ. ವಿನೋದ್ ಅವರೇ, ಈ ಟೈಮಲ್ಲಿ ಒಂದು ಪ್ರಶ್ನೆ ರೈಸ್ ಆಗುತ್ತೆ. ಇವಾಗ ತಂದೆ ತಾಯಿ ಗೊತ್ತಿಲ್ಲದೇನೆ ಮಗುಗೆ ಈ ರೀತಿ ಒಂದು ಸರ್ಜರಿ ಮಾಡ್ಬಿಡ್ತಾರೆ. ಯಾವತ್ತೋ ಒಂದು ದಿನ ಮಗುಗೆ ಇದು ಗೊತ್ತಾಗದೇ ಇರುವಂತಹ ವಿಷಯ ಏನಲ್ಲ. ಆ ಸಂದರ್ಭದಲ್ಲಿ ಆ ಮಗುವಿನ ಅಥವಾ ಆ ವ್ಯಕ್ತಿಯ ಮಾನಸಿಕ ಸ್ಥಿತಿ ಮೇಲೆ ಯಾವ ರೀತಿ ಪರಿಣಾಮ ಆಗ್ಬೋದು ಅಂತೀರಾ? ಅದು ನೆನೆಸ್ಕೊಂಡ್ರೆ ಭಯಂಕರ ಗೌರವ ಕಾಣ್ತದೆ. ಯಾಕಂದರೆ ಒಂದು ವ್ಯಕ್ತಿಗೆ ತಾನು ಯಾವ ಅಂಗಗಳನ್ನು ಇಟ್ಕೊಂಡು ಹುಟ್ಟಿದ್ದೀನಿ, ಯಾವ ಲಿಂಗಕ್ಕೆ ಸೇರಿದ್ದೀನಿ, ಅದಕ್ಕೆ ತಕ್ಕ ಹಾಗೆ ಬದುಕುವಂಥ ಒಂದು ಹಕ್ಕಿರ್ತದೆ, ಆ ಮನೋಭಾವ ಕೂಡ ಇರುತ್ತೆ. ಆದರೆ ಆ ಮನೋಭಾವ ಒಳಗಡೆ ಮೊದಲಿಂದ ಈ ಥರ ತಾನು ಯಾಕಿದ್ದೀನಿ ಅರಿವಾಗೋದಿಲ್ಲ. ತನ್ನ ಗೊಂದಲ ಇದೆ, ನನ್ನ ಒಂಥರ ತಪ್ಪಿಸೋ ಭಾವನೆ, ಇನ್ಫೀರಿಯಾರಿಟಿ ಫೀಲಿಂಗ್ಸ್ ಎಲ್ಲ ಇರುತ್ತೆ. ಈಗ ಇದಕ್ಕೆ ಕಾರಣ ಹೆತ್ತಂಥ ಅಮ್ಮಂದಿರೇ ಅಂತ ಗೊತ್ತಾದಾಗ ಮಗು ಎಷ್ಟೊಂದು ಘೋರವಾದ ಒಂದು ಆಘಾತ ಆಗತ್ತೆ ನೋಡಿ. ಈ ಆಘಾತ ಮಗು ತಡ್ಕೊಳ್ಳೋಕ್ಕಾಗತ್ತಾ ಅಂತ. ಮತ್ತು ಈ ಥರ ಆಘಾತ ಆದರೆ ಮಗು ಅದಕ್ಕೆ ಪ್ರತಿಕ್ರಿಯೆಯಾಗಿ ತಂತ್ಯಾಗಳ ಮೇಲೆ ದಂಗೆ ಹೇಳ್ಬೋದು, ಅವ್ರನ್ನ ಏನೋ ಒಂದು ಕ್ರೂರವಾಗಿ ನಡೆಸ್ಕೊಳ್ಬಹುದು, ಅಥವಾ ಅವ್ರ ವಿರುದ್ಧ ಹೋರಾಟ ಮಾಡ್ಬೋದು, ಜಗಳ ಆಡ್ಬೋದು, ಮನೆಯಲ್ಲಿ ಕುಟುಂಬಗಳು ಒಡೆದು ಹೋಗ್ಬೋದು. ಇವೆಲ್ಲ ಭಯಂಕರ ಪರಿಣಾಮ ಉಂಟಾಗ್ತವೆ. ಇದು ಒಂದು ತಪ್ಪಿನಿಂದ. ಯಾಕೆಂದರೆ ಒಂದು ಸಲ ಮನಸ್ಸಿನಲ್ಲಿ ನನ್ನ ಈ ಪ್ರಕ್ಷುಬ್ಧತೆಗೆ ನಮ್ಮ ಅಪ್ಪ ಅಮ್ಮಂದರೆ, ನನ್ನ ರಕ್ಷಣೆ ಕೊಟ್ಟಂಥ ಅಪ್ಪ ಅಮ್ಮಂದರೆ ಕಾರಣ ಅಂತ ಮಗು ಗೊತ್ತಾದ ಯಾವ ಥರ ಇರುತ್ತೆ, ಎಷ್ಟೊಂದು ದ್ರೋಹ ಆಗುತ್ತೆ ಅದಕ್ಕೆ, ವಿಶ್ವಾಸ ದ್ರೋಹ. ಯೋಚನೆ ಮಾಡಿ, ಈ ಥರ ಭಯಂಕರ ಪರಿಣಾಮ ಉಂಟಾಗುವಂಥ ಸಂಭವ ಇದೆ. ಅಲ್ಲ, ಇದರಿಂದ ಯಾವ ರೀತಿ ತಡಿಬೇಕು ಅಂತ? ಯಾಕಂದ್ರೆ ಈಗಾಗಲೇ ಪ್ರಾರಂಭ ಹೋಗಿದೆ. ಪ್ರಾರಂಭ ಆಗೋದಕ್ಕೆ ಮುಂಚೆ ತಡೆಯೋದು ಒಂದು ರೀತಿ, ಆದರೆ ಈಗಾಗಲೇ ಪ್ರಾರಂಭ ಆಗಿ ಎಷ್ಟೋ 200ರಿಂದ 300 ಮಕ್ಕಳು ಈ ರೀತಿ ಸರ್ಜರಿಗೆ ಒಳಗಾಗ್ಬಿಟ್ಟಿದ್ದಾರೆ. ತಡೆಯೋ ಲೆಕ್ಕದಲ್ಲಿ ಯಾವ ರೀತಿ ಕ್ರಮಗಳು ಬೇಕು? ಒಂದೇನೆಂದರೆ ವರಲಕ್ಷ್ಮಿ ಹೇಳ್ದಂಗೆ ದೊಡ್ಡ ಪ್ರಮಾಣದಲ್ಲಿ ಆಂದೋಲನ ಆಗಬೇಕು. ಇದನ್ನು ಮನೆ ಮನೆಗೂ ನಾವು ಒಂದು ಈ ಸಂದೇಶ ಮುಟ್ಟಿಸಬೇಕು. ಯಾಕೆ ಇಲ್ಲಿ ಸಮಾಜದಲ್ಲಿ ಜಾಗೃತಿ ಮತ್ತು ಅರಿವು ಬಹಳ ಮುಖ್ಯ. ಬರೀ ಶಿಕ್ಷಣ ಮಾತ್ರ ಸಾಧ್ಯ ಇಲ್ಲ. ಬರೀ ಪಾಠದಲ್ಲಿ ಬಂದು ಇಬ್ಬರು ಸಮಾನರು ಅಂತ ಬೋರ್ಡೆಲ್ಲ ಹಾಕಿದರೆ ಸಾಕಾಗೋದಿಲ್ಲ. ಒಂದು ಮನಸ್ಪರಿವರ್ತನೆ, ಸಮಾಜದ ಮನಃಪರಿವರ್ತನೆ ಇದೆಯಲ್ಲ, ಸಾಮೂಹಿಕ ಮನಃಪರಿವರ್ತನೆ, ಇದು ಭಾಳ ಮುಖ್ಯವಾದದ್ದು. ಇದಕ್ಕಾಗಿ ಸಭೆ ಸಮ್ಮೇಳನ ಮಾಡಬೇಕು. ಮನೆಗೆ ಬಾಗಿಲಿಗೆ ಹೋಗಿ ಒಬ್ಬೊಬ್ಬರಿಗೆ ಒಂದು ಕುಟುಂಬ ಕಂಡು ಅದರಲ್ಲಿ ಹೆಣ್ಣಿನ ಮಹತ್ವದ ಬಗ್ಗೆ ಹೇಳ್ಕೊಡ್ಬೇಕು. ಮತ್ತು ಸರ್ಕಾರದ ಪರವಾಗಿ ಹೆಣ್ಣು ಹುಟ್ಟಿದ್ದಕ್ಕೆ ಹೆಚ್ಚಿನ ಪ್ರೋತ್ಸಾಹ, ಅಥವಾ ಶಿಕ್ಷಣಕ್ಕೆ ಒಂದು ಶಿಕ್ಷಣದ ಖರ್ಚಿಗೆ ವಿನಾಯಿತಿ, ಈ ಥರ ಒಂದು ವಿಶೇಷ ಸೌಲಭ್ಯಗಳನ್ನು ಕೂಡ ಮಾಡಿದರೆ, ಮತ್ತು ಹೆಣ್ಣು ಅಂದರೆ ಒಂದು ಹುಟ್ಟಿದ್ದ ಒಂದು ಆಕರ್ಷಣೀಯ ಅನ್ನುವಂಥ ಒಂದು ಪರಿವರ್ತನೆ ಉಂಟು ಮಾಡಿದರೆ ಅದು ಖಂಡಿತವಾಗಿಯೂ ಜನತೆಗೆ ಹಾಗಾದರೆ ಹೆಣ್ಣು ಹುಟ್ಟಿನ ಲಾಭ ಜಾಸ್ತಿ ಇದೆಯಲ್ಲ ಅಂತ ಸಹಜವಾಗಿ ಅದಕ್ಕೆ ಅವರು ಇಷ್ಟಪಡ್ತಾರೆ. ಈ ಥರ ಒಂದು ಸಂಭಾವನೆ ಇದೆ. ಸೊ ಗುರುಮೂರ್ತಿ ಅವರೇ, ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಇದನ್ನು ಯಾವ ರೀತಿ ತಡಿಬೇಕು, ಅಥವಾ ಇದರಿಂದ ಆಗುವಂತಹ ಅನಾನುಕೂಲಗಳ ಬಗ್ಗೆ ಏನು ಹೇಳ್ತೀರಾ? ಈ ಮಗು ಹುಟ್ಟಿದಾಗ ಅದಕ್ಕೊಂದು ಒಂದು ಸೆಕ್ಷುವಲ್ ಕಾನ್ಸೆಪ್ಟ್ ಇದೆ. ಒಂದು ಗಂಡು ಹೆಣ್ಣು ಆಗಿ ಹುಟ್ಟಿರೋ ಮಗುನ ತಾಯಿ ತಂದೆಗಳು ಹೆಣ್ಣು ಮಗುನ ಗಂಡು ಮಗು ಮಾಡಿದ್ರೆ ಅವ್ರು ಮಾಡಲಿಕ್ಕೆ ಉದ್ದೇಶ ಏನು? ಆ ಗಂಡು ಮಗು ಆಗಿ ನಮ್ಮ ವಂಶೋದ್ಧಾರಕ್ಕೆ ಆಗ್ತಾನೆ ಅಂತಂದರೆ
ಅವರ ಕಾನ್ಸೆಪ್ಟ್ ತಪ್ಪು. ಆ ಮಗುಗೆ ಮಕ್ಕಳಾಗಿ ಮಾಡೋದಕ್ಕಾಗಲ್ಲ, ಅವ್ರ ವಂಶ ಉದ್ಧಾರ ಆಗೋಕ್ಕಾಗಲ್ಲ. ಇದನ್ನು ನಾವು ತಿಳುವಳಿಕೆ ಮಾಡಿ ಜನಗಳಿಗೆ ಹೇಳಿದರೆ ಆವಾಗ ಇದನ್ನು ಮಾಡಿಸ್ಲಿಕ್ಕೆ ಹೋಗಲ್ಲ ಜನ. ಒಂದು. ಎರಡನೇದು, ಲೀಗಲಿ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ಗಳು ಇಂಥ ಮಕ್ಕಳಲ್ಲಿ ಸೆಕ್ಸ್ ಕನ್ವರ್ಷನ್ ಮಾಡೋದನ್ನ ಬ್ಯಾನ್ ಮಾಡಿ ಅದಕ್ಕೆ ಕಠಿಣವಾದ ಶಿಕ್ಷೆ ಮಾಡಿದರೆ ಇದನ್ನು ತಡೀಲಿಕ್ಕೆ ಅಥವಾ ಕಡಿಮೆ ಮಾಡಲಿಕ್ಕೆ ಅಥವಾ ನಿಲ್ಲಿಸಲಿಕ್ಕೆ ಸಾಧ್ಯ ಇದೆ. ಓಕೆ, ರಮೇಶ್ ಅವರೇ, ನೀವು ನಮ್ಮ ಈ ವೈದ್ಯ ಲೋಕದ ಡೆವಲಪ್ಮೆಂಟ್ಸ್ನೆಲ್ಲ ಸಮಾಜದ ಒಳತಿಗಾಗಿ ಯೂಸ್ ಮಾಡಬೇಕು ಹೊರತು ಯಾವುದೇ ಇಂಥ ಪಿಡುಗುಗಳಿಗಲ್ಲ ಅನ್ನೋದು ನಮ್ಮ ಆಶಯ. ಓಕೆ, ಧನ್ಯವಾದ ನನ್ನ ಜೊತೆ ಮಾತಾಡೋದಕ್ಕೆ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಯತ್ರ ನಾರ್ಯಂತೂ ಪೂಜ್ಯಂತೆ ರಮಂತೆ ತತ್ರ ದೇವತಾಹ ಅಂತಾರೆ. ಮಹಿಳೆಯರನ್ನ ಎಲ್ಲಿ ಪೂಜಿಸ್ತಾರೋ ಅಲ್ಲಿ ದೇವರು ನಿಲ್ಲಿಸ್ತಾರೆ. ಆದರೆ ಯಾಕೋ ಮಹಿಳೆಯರ ಮೇಲೆ ನಿಜವಾಗಿಯೂ ಈ ರೀತಿಯ ಒಂದು ಭಾವನೆಗಳು ಮೊದಲು ಕಮ್ಮಿ ಇದ್ವು, ಈಗ ಇಲ್ವೇ ಇಲ್ವಾ ಅಂತ ಅನಿಸ್ತಾ ಇದೆ. ಮಕ್ಕಳನ್ನು ಈ ರೀತಿ ಒಂದು ಸರ್ಜರಿಗೆ ಒಳಪಡಿಸಿ ಅವರ ಜೀವನವನ್ನೇ ಹಾಳು ಮಾಡುವಂತಹ ಒಂದು ಪ್ರಕ್ರಿಯೆ ಮುಂದುವರಿತಾ ಇದೆ. ಈಗಾಗಲೇ ಇದಕ್ಕೆ ಕಡಿವಾಣ ಹಾಕೋದು ತುಂಬ ಮುಖ್ಯ ಆಗಿದೆ. ವಿಜ್ಞಾನ ಮನುಷ್ಯನಿಗೆ ವರ ನಿಜ, ಆದರೆ ಪ್ರಕೃತಿ ವಿರುದ್ಧವಾಗಿ ನಡೆದಾಗ ಅದು ಮಾರಕ ಆಗೋದು ಖಂಡಿತ. ಇದು ಇವತ್ತಿನ ದುನಿಯಾ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.